MBBS ಡಾಕ್ಟರ್ಸ್ ಆಗಿದ್ದಾರೆ, ಎಷ್ಟು ಜನ MD ಆಗಿದ್ದಾರೆ, ಎಸ್ ಟಿಗಳು ಲಿಸ್ಟ್ ಹೊರಗೆ ಬಿಡುಗಡೆ ಮಾಡಿ ನೋಡೋಣ. ನಾನು ಯಾಕೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಈ ಮಾಬ್ ಲಿಂಚಿಂಗ್ ಅಂಥದ್ದಾಗಿರ್ಬೋದು, ಅದೇ ಕಾಲಕ್ಕೆ ಲವ್ ಜಿಹಾದ್ ಅಂಥದ್ದಾಗಿರ್ಬೋದು, ಇಂಥವೆಲ್ಲ ಮಾಡ್ತಾ ಜನರಿಗೆ ವಿಷಬೀಜ ಬಿತ್ತುವಂಥದ್ದು. ಯಾವ ಸಂಖ್ಯೆ ಹೆಚ್ಚಾಯಿತು, ವಿತ್ ರೆಕಾರ್ಡ್ ತೋರಿಸ್ರಿ, ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ತೋರಿಸ್ರಿ. ಮೋದಿಜಿಯವರು 2014 ಆಡಳಿತಕ್ಕೆ ಬಂದಿದ್ದಾರೆ. ಅಂದಿಂದ ಇಂದಿನವರೆಗೆ ಎಷ್ಟು ಡಾಟಾ ಬಿಡುಗಡೆ ಮಾಡಿದ್ದಾರೆ ಅಥೆಂಟಿಕ್ ಆಗಿ. 2011 ಆದಂಥ ಜನಗಣತಿನ ಲಾಸ್ಟ್ ಯಾವ ಗಣತಿನಲ್ಲ ಏನೂ ಸಿಗೋದಿಲ್ಲ ನಮಗೆ, ರೆಕಾರ್ಡ್ಸ್ ಇಲ್ಲ, ಅಥೆಂಟಿಕ್ ರೆಕಾರ್ಡ್ ಸಿಗೋದಿಲ್ಲ. ಅಂದರೆ ಏನಿದು? ಅದಕ್ಕೆ ಇವತ್ತು ನಾವು ವಿಮರ್ಶೆ ಮಾಡಬೇಕಾಗಿದೆ. ಅವ್ರು ಹೆಚ್ಚಾದರು, ಇವ್ರು ಕಡಿಮೆ ಆದವರು ಹೆಚ್ಚು ಹಡಿತಾರೆ, ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ನಮ್ಮ ಅಧಿಕಾರಕ್ಕೆ ಎಷ್ಟು ಜನ ಇಡೀ ಇಂಡಿಯಾದಲ್ಲೇ ಜಮ್ಮು ಕಾಶ್ಮೀರ ಬಿಟ್ಟರೆ ಎಷ್ಟು ಜನ ಮುಸ್ಲಿಮರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ. ಇವತ್ತು ನಮ್ಮ ಪ್ರಧಾನಿ ಯಾರು? ಅತ್ಯಂತ ಕಡು ಹಿಂದುತ್ವವಾದಿ ಮೋದಿ ಅವರು. ಒಬ್ಬ ಪ್ರಧಾನಿ ಇಲ್ಲ ಇವತ್ತು. ಆದರೆ ಕಳ್ಕೊಳ್ತಾ ಇದ್ರೆ ನಮ್ಮ ಶಾರ್ ಅವರು ನಿಮ್ಗೆ ಗೊತ್ತದೆ, ನಮ್ಮ ಗಾಂಧೀಜಿ ಹೇಳ್ತಾರೆ ಬನಿಯ. ನಾ ಯಾಕೆ ಮೊದಲು ನೀವು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಥ ಒಂದು ಕಾನೂನು ತರತಮ ತರುವಂಥದ್ದು, ಮೇಲ ಕೀಳು ಮಾಡುವಂಥ ಒಂದು ಏನಪ್ಪ ಅಂದ್ರೆ ಈ ಒಂದು ಬಹಿಷ್ಕಾರದ ನಿಲುವುಗಳೇನಿದ್ದಾವೆ, ವಿಚಾರಗಳು, ಅದನ್ನು ತಡಿಬೇಕು ಅನ್ನೋ ಸಲುವಾಗಿ ಕಟ್ಟರ್ ಕಾನೂನು ತರ್ತಾ ಇದ್ದಾರೆ. ನಿರ್ಭಯ ಅಂತ ಕಾನೂನು ತಂದರೂ ಇವತ್ತು